ಹಾಯ್ ಎವ್ರಿವನ್. ಶಿಕ್ಷಕರ ನೇಮಕಾತಿ ಕುರಿತು ಸುಪ್ರೀಂ ಕೋರ್ಟ್ ಮಹತ್ವದ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ರೆಗ್ಯುಲರ್ ಶಿಕ್ಷಕರ ನೇಮಕಾತಿ ಕುರಿತು ಅಪ್ಡೇಟ್ಗಳು ನಮ್ಮ ಚಾನಲಲ್ಲಿ ಡೈಲಿ ಕೂಡ ಬರ್ತಾ ಹೋಗ್ತದೆ. ನಿಮಗೆ ಗೊತ್ತಿರೋ ಹಾಗೆ ಶಿಕ್ಷಕರಿಗೆ ಟಿ ಕಡ್ಡಾಯ ಕುರಿತು ಸುಪ್ರೀಂ ಕೋರ್ಟ್ ತೀರ್ಪು ಕೂಡ ಇದೆ. ಅದರ ವಿರುದ್ಧ ಮೇಲ್ಮನವಿ ಕೂಡ ಹೋಗಿದ್ರು. ನಮ್ಮ ರಾಜ್ಯ ಸರ್ಕಾರದಲ್ಲಿ ಕೂಡ ಮೇಲ್ಮನವಿ ಹೋಗಿದ್ರು. ಬೇರೆ ಬೇರೆ ಕಡೆ ಎಲ್ಲ ಮೇಲ್ಮನವಿ ಹೋಗಿದ್ರು. ಈಗ ಸುಪ್ರೀಂ ಕೋರ್ಟ್ ಸ್ಪಷ್ಟನೆ ಕೂಡ ಕೊಟ್ಟಿದೆ. ಏನಂದ್ರೆ ಸೇವಾನಿರತ ಶಿಕ್ಷಕರಿಗೆ ಟಿ ಕಡ್ಡಾಯ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮತ್ತೆ ಕೂಡ ಸ್ಪಷ್ಟ ಮಾಹಿತಿ ನೀಡಿದೆ. ಶಿಕ್ಷಕರ ಅರ್ಹತೆ ಪರೀಕ್ಷೆ ಟಿ ಪಾಸ್ ಮಾಡದೆ ನೀವು ಯಾವುದೇ ರೀತಿ ಸೇವೆಯಲ್ಲಿ ಮುಂದೂಡಲು ಸಾಧ್ಯವಿಲ್ಲ ಅಂತ ಹೇಳಿ ನ್ಯಾಯಾಲಯ ಬಂದ್ಬಿಟ್ಟು ಪುನರುಚ್ಚರಿಸಿದೆ. ಅಂದ್ರೆ ಮತ್ತೆ ಆದೇಶ ಕೂಡ ಮಾಡಿದೆ. ಆದರೆ ಶಿಕ್ಷಕರಿಗೆ ದೊಡ್ಡ ರಿಲೀಫ್ ನೀಡಿರುವ ಸುಪ್ರೀಂ ಕೋರ್ಟ್ ಏನ್ ರಿಲೀಫ್ ನೀಡಿದೆ ಅಂದ್ರೆ ಟಿ ಉತ್ತೀರ್ಣರಾಗಲು ಪಾಸ್ ಆಗಲು ನಿಮಗೆ ಗಡುವು ಇತ್ತು. ಅದನ್ನ 2028 ಆಗಸ್ಟ್ 31 ನಿಮಗೆ ಎಕ್ಸ್ಟೆನ್ಷನ್ ಕೂಡ ಮಾಡಿ ಆದೇಶ ಕೂಡ ಮಾಡಿದ್ದಾರೆ. ಅಂದ್ರೆ 2028 ಆಗಸ್ಟ್ 31 ನಿಮಗೆ ಗಡುವು ಕೂಡ ಇರುತ್ತೆ. ಆ ಗಡುವು ಒಳಗಡೆ ನೀವು ಟಿ ಉತ್ತೀರ್ಣರಾಗಬೇಕು. ಈ ತೀರ್ಪಿನಿಂದ ಸಾವಿರಾರು ಸೇವಾನಿರತ ಶಿಕ್ಷಕರಿಗೆ ಮತ್ತೆ ಚರ್ಚೆ ಶುರುವಾಗಿದೆ. ಹಲವು ಶಿಕ್ಷಕರ ಸಂಘಟನೆಗಳು ಕೂಡ ಟಿ ವಿನಾಯಿತಿ ಕೋರಿ ಮನವಿ ಸಲ್ಲಿಸಿದ್ರು ಕೂಡ ನ್ಯಾಯಾಲಯ ಅದನ್ನು ತಿರಸ್ಕಾರ ಕೂಡ ಮಾಡಿದೆ. ಆದರೆ ಹೆಚ್ಚುವರಿ 1 ವರ್ಷ ಕಾಲಾವಕಾಶ ಕೊಟ್ಟಿದೆ. ಹಾಗಾಗಿ ನೀವು ಟಿ ಉತ್ತೀರ್ಣರಾಗಬೇಕು. ಅದು ಬಿಗ್ ರಿಲೀಫ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮುಂದೆ ಟಿ ಕಡ್ಡಾಯ ಆಗ್ಬೋದು. ದಯವಿಟ್ಟು ಟಿನೆಲ್ಲ ಕೂಡ ಬರೀರಿ ಎಲ್ಲಾ ವಿಷಯದಲ್ಲಿ ಕೂಡ. ಇದೀಗ ರಾಜ್ಯ ಸರ್ಕಾರ ನಿಯಮಿತವಾಗಿ ಟಿ ಪರೀಕ್ಷೆ ನಡೆಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಮಾಹಿತಿ ಕೊಟ್ಟಿದೆ. ಅಂದ್ರೆ ನಿಯಮಿತವಾಗಿ ನೀವು ಟಿ ಪರೀಕ್ಷೆನ ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮಾಹಿತಿ ಕೊಟ್ಟಿದೆ. ರಾಜ್ಯ ಸರ್ಕಾರ ಟಿನ ಮಾಡಬೇಕಾಗುತ್ತೆ. ಯಾವಾಗ ಮಾಡುತ್ತೋ ಗೊತ್ತಿಲ್ಲ. ಶಿಕ್ಷಕರ ನೇಮಕಾತಿ ಬಡ್ತಿ ಹಾಗೂ ಸೇವಾ ಮುಂದುವರಿಕೆಯಲ್ಲಿ ಟಿ ಮಹತ್ವದ ಹೆಜ್ಜೆ ಕೂಡ ಆಗಿದೆ ಅಂತ ಕೂಡ ಮಾಹಿತಿ ಬಂದಿದೆ. ಎಲ್ಲ ನಿಮಗೆ ಶಿಕ್ಷಕರ ನೇಮಕಾತಿ ಬಡ್ತಿ ಎಲ್ಲಾದ್ರೂ ಕೂಡ ಟಿ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ಗೊತ್ತಾಗಿದೆ ಮಾಹಿತಿ. ಥ್ಯಾಂಕ್ ಯು.